ನಮಸ್ಕಾರ ಸ್ನೇಹಿತರೆ. ನೀವು ಜೀವನದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನವನ್ನು ಕೊನೆಗೊಳಿಸಬಹುದು. ಆದರೆ ಒಂದು ಕ್ಷಣ ತೆಗೆದುಕೊಂಡ ತಾಳ್ಮೆ ನಿಮ್ಮ ಬದುಕನ್ನು ಬದಲಾಯಿಸಬಹುದು. ನೀವು ಈಗ ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ನಿಮ್ಮ ಮನಸ್ಸು ತುಂಬ ನೋವಿನಿಂದ ಕಿರುಚುತ್ತಿದೆ. ನೀವು ನಗುತ್ತೀರಾ, ಆದರೆ ಒಳಗೆ ಅಳುತ್ತೀರಾ. ಯಾರಿಗೂ ಹೇಳಲಾಗದ ನೋವು, ಅರ್ಥ ಮಾಡಿಕೊಳ್ಳದ ಜನ, ವಿಶ್ವಾಸಘಾತ, ಆರ್ಥಿಕ ಸಮಸ್ಯೆ, ಪ್ರೇಮದ ವಿಫಲತೆ, ಕುಟುಂಬದ ಒತ್ತಡ. ಆದರೆ ಕೇಳು, ನೀನು ಸಾಯಲು ಬಯಸುತ್ತಿರುವುದೇ ನಿಜವಾ? ಅಥವಾ ನೋವು ನಿಲ್ಲಬೇಕು ಅಂತ ಬಯಸುತ್ತಿರುವೆಯಾ? ಸಾಯಬೇಕೆಂದಿರುವವರು ಬದುಕನ್ನು ದ್ವೇಷಿಸುವುದಿಲ್ಲ, ಅವರು ನೋವನ್ನು ದ್ವೇಷಿಸುತ್ತಾರೆ. ಸಾವು ಸಮಸ್ಯೆಗೆ ಪರಿಹಾರವೇ? ನೀನು ಯೋಚಿಸುತ್ತಿರುವೆ, ನಾನು ಇಲ್ಲ ಅಂದರೆ ಎಲ್ಲ ಮುಗಿದು ಹೋಗುತ್ತೆ. ಆದರೆ ನಿಜ ಏನು ಗೊತ್ತಾ? ನಿನ್ನ ಸಾವು ನಿನ್ನ ನೋವನ್ನೇ ಮಾತ್ರ ಮುಗಿಸುತ್ತದೆ. ಆದರೆ ನಿನ್ನ ಅಮ್ಮನ ಬದುಕು ದಿನವೂ ಸಾಯುತ್ತಾ ಇರುತ್ತದೆ. ನಿನ್ನ ಅಪ್ಪನ ಕಣ್ಣು ಪ್ರತಿದಿನ ಬಾಗಿಲಿನತ್ತ ನೋಡುತ್ತಾ ಇರುತ್ತದೆ. ನಿನ್ನ ಸ್ನೇಹಿತರು ಏಕೆ ಅಂತ ತಮ್ಮನ್ನೇ ದೂಷಿಸುತ್ತಾರೆ. ಸಾವು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಅದು ಸಮಸ್ಯೆಯನ್ನು ಮತ್ತೊಬ್ಬರ ಹೃದಯಕ್ಕೆ ವರ್ಗಾವಣೆ ಮಾಡುತ್ತದೆ. ಜೀವನದ ಸತ್ಯ, ನೋವು ತಾತ್ಕಾಲಿಕ. ನೀನು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತ ಅಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತು ಇದೆ, ಸುಖ ದುಃಖಗಳು ಬರುತ್ತವೆ ಹೋಗುತ್ತವೆ, ಅವು ಶಾಶ್ವತವಲ್ಲ. ಇಂದು ಕತ್ತಲೆ ಇದೆ ಅಂದರೆ ನಾಳೆ ಬೆಳಕು ಖಂಡಿತ ಬರುತ್ತದೆ. ಕೈ ಕಾಲಿಲ್ಲದೆ ಹುಟ್ಟಿದವರು ಎಷ್ಟೋ ಜನ ಜೀವನದಲ್ಲಿ ಸಾಧನೆ ಮಾಡಿಲ್ಲವೇ? ಇಂದು ಅವರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿ ಬದುಕಿದ್ದಾರೆ. ಅರುಣಿಮಾ ಸಿನ್ಹಾ ಒಂದು ಕಾಲು ಕಳೆದುಕೊಂಡು ಮೌಂಟ್ ಎವರೆಸ್ಟನ್ನೇ ಏರಿದರು. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಿರಲಿ, ನೀನು ಅದಕ್ಕಿಂತ ದೊಡ್ಡವನು ಅಥವಾ ದೊಡ್ಡವಳು. ನಿನ್ನ ಮನಸ್ಸಿನ ಜೊತೆ 10 ನಿಮಿಷ ಕಣ್ಣು ಮುಚ್ಚಿ ಮಾತಾಡು. ನಿನ್ನ 5 ವರ್ಷದ ಮಗುವಿನ ಚಿತ್ರ ಮನಸ್ಸಿಗೆ ತರೋ. ಅವನಿಗೆ ಅಥವಾ ಅವಳಿಗೆ ನೀನು ಹೇಳುತ್ತೀಯ, ಸಮಸ್ಯೆ ಬಂದಿದೆ ಅಂದರೆ ಸಾಯು ಅಂತ. ಇಲ್ಲ ಅಲ್ವಾ? ಆಗ ನಿನಗೆ ನೀನೇ ಯಾಕೆ ಈ ಮಾತು ಹೇಳುತ್ತಿದ್ದೀಯಾ? ನೀನು ದುರ್ಬಲ ಅಲ್ಲ, ನೀನು ತುಂಬ ಹೆಚ್ಚು ಹೊತ್ತಿನಿಂದ ಒಬ್ಬಳೇ ಹೋರಾಡುತ್ತಿದ್ದೀಯ ಅಷ್ಟೇ. ಈಗಲೇ ನೀನು ಮಾಡಬೇಕಾದ 5 ಕೆಲಸಗಳು. ಈಗಲೇ ನಿನಗೆ ಆಪ್ತರಾಗಿರುವ ಒಬ್ಬರಿಗೆ ಫೋನ್ ಮಾಡು. ಒಬ್ಬ ವಿಶ್ವಾಸದ ವ್ಯಕ್ತಿಗೆ ನಿನ್ನ ನೋವನ್ನು ಹೇಳು. ಮನೆಯಲ್ಲಿ ಒಬ್ಬರ ಜೊತೆ ಕೂತು ಅಳುವುದು ತಪ್ಪಲ್ಲ. ಒಂದು ಡೈರಿ ತೆಗೆದು ಎಲ್ಲವನ್ನು ಬರೆ. 24 ಗಂಟೆ ನಿರ್ಧಾರವನ್ನು ಮುಂದೂಡು. ಇಂದು ಅಲ್ಲ, ಒಂದು ದಿನ ಕಾಯಿ. ನಿನ್ನ ಜೀವನ ಬದಲಾಗಬಹುದು. ನಿನ್ನ ಜೀವನ ಒಂದು ಸಿನಿಮಾ. ಇದು ಕ್ಲೈಮ್ಯಾಕ್ಸ್ ಅಲ್ಲ, ಇದು ಇಂಟರ್ವಲ್ ಮಾತ್ರ. ಇಂದು ನೀನು ಬಲಹೀನನಾಗಿ ಕಾಣಬಹುದು, ಆದರೆ ನಾಳೆ ನೀನೇ ಜನರಿಗೆ ಸ್ಫೂರ್ತಿಯಾಗಬಹುದು. ನೀನು ಸಾಯಲು ಯೋಚಿಸುತ್ತಿದ್ದರೆ ಇದನ್ನು ಕೇಳು. ನಿನ್ನ ಬದುಕು ಕೇವಲ ನಿನ್ನದು ಅಲ್ಲ, ಅದು ದೇವರ ಕೊಡುಗೆ. ಅದು ನಿನ್ನ ಅಮ್ಮನ ಕನಸು, ಅದು ನಿನ್ನ ಭವಿಷ್ಯದ ಮಕ್ಕಳ ಆಸೆ. ಒಂದು ದಿನ ನೀನು ಹೇಳುತ್ತೀಯ, ಆ ದಿನ ನಾನು ತಾಳ್ಮೆ ಹಿಡಿದಿದ್ದಕ್ಕೆ ಧನ್ಯವಾದ. ನೀನು ತುಂಬ ಅಪಾಯದಲ್ಲಿದ್ದರೆ ದಯವಿಟ್ಟು ಒಬ್ಬರೊಂದಿಗೆ ತಕ್ಷಣ ಮಾತನಾಡು. ನೀನು ಒಬ್ಬಳೇ ಅಲ್ಲ, ನೀನು ಅಮೂಲ್ಯ, ನೀನು ಬೇಕಾದವಳು, ನೀನು ಬದುಕಬೇಕು.